ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಇವತ್ತಿನ ವಿಡಿಯೋಲಿ ನಾನು ಮೆಡಿಟೇಷನ್ ಯಾಕೆ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳ್ತೀನಿ. ನಾವು ಯೂಶಲಿ ಶಾರೀರಿಕವಾಗಿ ಆರೋಗ್ಯವಾಗಿ ಇರಬೇಕು ಅಂದರೆ ಏನು ಮಾಡ್ತೀವಿ? ಒಳ್ಳೆ ಆಹಾರ ತಗೊಳ್ತೀವಿ, ಪ್ರೋಟೀನ್ಸು, ವೈಟಮಿನ್ಸು, ಫೈಬರ್ ಇದೆಲ್ಲ ಇರೋವಂಥ ಆಹಾರ ತಗೊಳ್ತೀವಿ. ಯಾಕೆಂದರೆ ದೇಹ ದೃಢವಾಗಿ ಬಲವಾಗಿ ಇರಬೇಕು ಅಂತ. ಇದು ಮಾತ್ರ ಅಲ್ಲದೆ ವಾಕಿಂಗ್ ಮಾಡ್ತೀವಿ, ಎಕ್ಸಸೈಸ್ ಮಾಡ್ತೀವಿ, ಯೋಗ ಮಾಡ್ತೀವಿ, ಜಿಮ್ಮಿಗೆ ಹೋಗ್ತೀವಿ, ಇದೆಲ್ಲ ಮಾಡ್ತೀವಿ ಅಲ್ವಾ ಶಾರೀರಿಕ ಆರೋಗ್ಯಕ್ಕಾಗಿ. ಈಗ ಇದನ್ನೆಲ್ಲ ಮಾಡಬೇಕು ಅಂದರೆ ನಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರ್ಬೇಕಲ್ವಾ? ಮಾನಸಿಕ ಆರೋಗ್ಯ ಚೆನ್ನಾಗಿದ್ರೇ ನಾವು ಶಾರೀರಿಕ ಆರೋಗ್ಯ ಬಗ್ಗೆ ಯೋಚನೆ ಮಾಡೋದಕ್ಕೆ ಆಗತ್ತೆ. ಮಾನಸಿಕವಾಗಿ ಕೂಡ ಆರೋಗ್ಯವಾಗಿ ಇರೋದು ತುಂಬಾ ಮುಖ್ಯವಾಗಿದೆ. ಈಗ ನೀವು ಅನ್ಕೋಬೋದು, ಇದೇನಪ್ಪ ಇದು ಮಾನಸಿಕ ಆರೋಗ್ಯ ಚೆನ್ನಾಗಿಲ್ಲ ಅಥವಾ ಚೆನ್ನಾಗಿದೆ ಅಂದರೆ ಏನರ್ಥ ಅಂತ. ನಮಗೆ ದೇಹದಲ್ಲಿ ಎಲ್ಲಾದರೂ ನೋವು ಬಂದರೆ, ಏನಾದರೂ ಪ್ರಾಬ್ಲಮ್ ಆದರೆ ಆಗ ದೇಹದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗುತ್ತೆ, ಡಾಕ್ಟರ್ ಹತ್ರ ಹೋಗ್ತೀವಿ ಅಲ್ವಾ? ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿ ಇಲ್ಲ ಅಂತ ಹೇಗೆ ನಾವು ತಿಳ್ಕೊಬೋದು? ನಮ್ಮಲ್ಲಿ ಭಯ, ಒತ್ತಡ, ಟೆನ್ಷನ್, ಸುಮ್ಮನೆ ಕೋಪ ಬರೋದು, ಮನಸ್ಸು ಯಾವಾಗಲೂ ಗಜಿಬಿಜಿಯಾಗಿರೋದು, ನಮ್ಮ ಜೀವನದಲ್ಲಿ ನಡೆಯುವಂಥ ಕಸಿಬಿಸಿಗಳು, ಎಷ್ಟೋ ಸಮಸ್ಯೆಗಳು, ಆ ಸಮಸ್ಯೆಗಳಿಂದ ಬರುವಂಥ ಒಂದು ದುಃಖ, ಬೇಜಾರು, ಕೋಪ, ಭಯ, ಈ ರೀತಿಯಾದ ನೆಗೆಟಿವ್ ಎಮೋಷನ್ಸ್ ಇದ್ದಾಗ ಏನಾಗುತ್ತೆ, ಅದು ನಮ್ಮ ಮೈಂಡ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಮೈಂಡ್ ಮೇಲೆ ಎಫೆಕ್ಟ್ ಬಿದ್ದಾಗ ಮೈಂಡು ಹೇಗಿರುತ್ತೆ, ಯಾವಾಗಲೂ ಸಪ್ಪಗೆ, ಅಥವಾ ಯಾರು ಬಂದು ಮಾತಾಡ್ಸಿದ್ರು ಕೋಪ ಬರೋದು, ಅಥವಾ ಯಾವಾಗಲೂ ದುಃಖದಲ್ಲೇ ಇರೋದು, ಈ ರೀತಿಯಾಗಿ ಇದ್ದಾಗ ಅದನ್ನೇ ಮಾನಸಿಕವಾಗಿ ಅನಾರೋಗ್ಯವಾಗಿ ಇರೋದು ಅಂತ ನಾನು ಹೇಳಿದ್ದು. ಈಗ ನಿಮ್ಮ ದಿನನಿತ್ಯದ ಜೀವನವನ್ನು ನೋಡಿಕೊಂಡ್ರೆ, ಬೆಳಗ್ಗೆ ಎದ್ದರೆ ಮನೆಯಲ್ಲಿ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ಮು, ಗಂಡ ಹೆಂಡತಿ ಮೇಲೆ ರೇಗೋದು, ಹೆಂಡತಿ ಗಂಡನ ಮೇಲೆ ರೇಗೋದು, ಅಥವಾ ಮಕ್ಕಳ ಮೇಲೆ ರೇಗೋದು, ಅಥವಾ ಅತ್ತೆ ಮಾವಂದಿರ ಮೇಲೆ ಜಗಳ ಮಾಡೋದು, ಅಕ್ಕಪಕ್ಕ ಜನರ ಜೊತೆ ಜಗಳ ಮಾಡೋದು, ಏನೋ ಮನಸ್ತಾಪಗಳು ಬರೋದು, ಅಥವಾ ಫೋನಲ್ಲಿ ಯಾರ ಜೊತೆ ಜಗಳ ಮಾಡೋದು, ಈ ರೀತಿಯಾಗಿರುತ್ತೆ. ಮನೆಯಲ್ಲಿ ಅಸಮಾಧಾನ. ಸರಿ, ಮನೇಲಿ ಸಮಾಧಾನ ಇಲ್ಲ, ಕೆಲಸದ ಜಾಗದಲ್ಲಾದರೂ ಆರಾಮಾಗಿರೋಣ ಅಂತ ಹೊರಗಡೆ ಹೋದರೆ, ಹೊರಗಡೆ ಕಾಲಿಟ್ಟಾಗ ಅಲ್ಲಿ ಕೆಲಸದ ಜಾಗದಲ್ಲಿ ಇನ್ನಷ್ಟು ಟೆನ್ಷನ್ನು, ಇನ್ನಷ್ಟು ಬೇಜಾರು, ಇನ್ನಷ್ಟು ಕೋಪ. ಮತ್ತು ಅಲ್ಲಿಂದ ಸರಿ ಮನೆಗೆ ಹೋಗಿ ಮನೇಲಾದರೂ ಆರಾಮಾಗಿ ಇರೋಣ ಅಂತ ಮನೆಗೆ ಬಂದಾಗ ಮತ್ತೆ ಅದೇ ಯೂಶುವಲ್ ರೊಟೀನು ಅಲ್ವಾ? ಹೀಗಾಗಿ ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ನೋಡಿಕೊಂಡಾಗ ಬರೀ ಟೆನ್ಷನಿಂದನೇ ಆ ಮೈಂಡು ಒದ್ದಾಡ್ತಾ ಇರುತ್ತೆ. ಈಗ ನೀವು ಯಾರನ್ನಾದರೂ ಮಾತಾಡಿಸಿದಾಗ ಅವರು ನಾನು ಆರೋಗ್ಯವಾಗಿದ್ದೀನಿ, ಸಂತೋಷವಾಗಿದ್ದೀನಿ, ನನಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ ಅಂತ ಹೇಳಿದ್ರೆ ತುಂಬ ಸಂತೋಷ, ನೀವು ತುಂಬ ಅದೃಷ್ಟ ಮಾಡಿದ್ದೀರಿ ಅಂತ ಹೇಳ್ತೀವಿ. ಆದರೆ ಈ ರೀತಿಯಾಗಿ ಉತ್ತರ ಎಷ್ಟು ಜನ ಕೊಡ್ತಾರೆ ನಮಗೆ? ನಾವು ನಮ್ಮ ಸುತ್ತ ಇರೋ ಒಂದು 10 ಜನನ ಮಾತಾಡಿಸಿದಾಗ ಆ 10 ಜನರಲ್ಲಿ ಒಂದು 9 ಜನ ಆದರೂ ಹೇಳಿರ್ತಾರೆ, ನನಗೆ ಆ ಪ್ರಾಬ್ಲಮ್ ಇದೆ, ನನಗೆ ಈ ಪ್ರಾಬ್ಲಮ್ ಇದೆ, ನನಗೆ ಆ ನೋವಿದೆ, ನನಗೆ ಈ ನೋವಿದೆ ಅಂತ ಅಲ್ವಾ? ಪ್ರತಿಯೊಬ್ಬ ಮನುಷ್ಯನಿಗೂ ಏನು ಬೇಕು ಈಗ ಅತ್ಯವಶ್ಯಕವಾಗಿ? ತನ್ನ ಜೀವನದಲ್ಲಿ ಏನೇ ಆಗಲಿ, ಏನೇ ನಡೀತಾ ಇರಲಿ, ಏನೇ ನಡೆದಿರಲಿ ಹಿಂದೆ, ಇನ್ನು ಮುಂದೆ ಏನೇ ಆಗಲಿ, ಮನಸ್ಸಿಗೆ ಮಾತ್ರ ಪ್ರಶಾಂತತೆ ಅನ್ನೋದು ಬೇಕು ಅಲ್ವಾ? ಎಲ್ಲರೂ ಹೇಳೋದು ಕಾಮನ್ ಡೈಲಾಗ್ ಇದೆ ಅಲ್ವಾ, ನನಗಂತೂ ಮನಃಶಾಂತಿ ಅನ್ನೋದೇ ಇಲ್ಲದೆ ಹೋಯ್ತಪ್ಪ ಅಂತ. ಈಗೇನಾಗ್ಬಿಟ್ಟಿದೆ ಅಂದರೆ, ಈ ಮಾನಸಿಕ ಸಂತೃಪ್ತಿ ಅನ್ನೋದು, ಮಾನಸಿಕ ಶಾಂತಿ ಅನ್ನೋದು, ಮಾನಸಿಕ ಆರೋಗ್ಯ ಅನ್ನೋದು ಎಲ್ಲರಲ್ಲಿ ಕಡಿಮೆ ಆಗಿಬಿಟ್ಟಿದೆ ಈಗ. ಅದಕ್ಕೇ ನಾವು ನಮ್ಮ ಮಾನಸಿಕ ಆರೋಗ್ಯಕ್ಕೋಸ್ಕರ ಈ ಮೆಡಿಟೇಷನ್ನ ಮಾಡಬೇಕು. ಮೆಡಿಟೇಷನ್ ಮಾಡೋದ್ರಿಂದ, ಅಂದರೆ ಧ್ಯಾನ ಮಾಡೋದ್ರಿಂದ ನಮಗೆ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ನಮ್ಮ ಜೀವನದಲ್ಲಿ ಸಂತೋಷ, ನೆಮ್ಮದಿ ಅನ್ನೋದು ಇಲ್ಲದೇ ಇರೋದಕ್ಕೆ ಕಾರಣ ನಮ್ಮ ಮನಸ್ಸೇ. ಇದು ಯಾಕೆ ಅಂತ ಕೇಳಿದ್ರೆ, ನಮ್ಮ ಮನಸ್ಸು ಯಾವಾಗಲೂ
ನಮ್ಮ ಕಂಟ್ರೋಲಲ್ಲಿ ಇರೋದೇ ಇಲ್ಲ. ಅದರ ಕಂಟ್ರೋಲಲ್ಲೇ ನಾವಿರ್ತೀವಿ ಯಾವಾಗಲೂ. ಆ ಮನಸ್ಸು ಏನು ಹೇಳಿದ್ರೆ ನಾವು ಅದು ಮಾಡಲೇಬೇಕು. ನಾವು ಹೇಳಿದ್ದನ್ನು ಮನಸ್ಸು ಮಾಡಲ್ಲ. ಆ ಮನಸ್ಸಿಗೆ ಯಾವುದು ಏನು ಮಾಡಬೇಕು ಅನಿಸುತ್ತೋ, ಯಾವ್ದು ಮಾಡಿದ್ರೆ ಖುಷಿ ಅನಿಸುತ್ತೋ ಅದನ್ನೇ ನಮ್ಮ ಕೈಯಲ್ಲಿ ಮಾಡಿಸ್ತಾ ಹೋಗುತ್ತೆ. ಅದು ಒಳ್ಳೆಯದಾ ಕೆಟ್ಟದಾ ಅನ್ನೋದು ಆ ಮನಸ್ಸಿಗೆ ಗೊತ್ತಿಲ್ಲ. ಈಗ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಯಾರಿಗಾದರೂ ಒಂದು ಕೆಟ್ಟ ಚಟ ಇದೆ ಅಂದ್ಕೊಳ್ಳೋಣ, ಒಂದು ಸ್ಮೋಕಿಂಗ್ ಮಾಡೋ ಚಟ ಇದೆ ಅಂತ ಅಂದ್ಕೊಳ್ಳೋಣ. ಅವ್ರಿಗೆ ಗೊತ್ತು ಸ್ಮೋಕಿಂಗ್ ಮಾಡೋದು ಅವ್ರ ಆರೋಗ್ಯಕ್ಕೆ ಹಾನಿಕರ ಅಂತ ಗೊತ್ತು. ಆದರೂ ಅವರು ಸ್ಮೋಕ್ ಮಾಡ್ತಾ ಇರ್ತಾರೆ. ಅವರು ಕೂಡ ಅದನ್ನು ಬಿಡಬೇಕು ಅಂತ ಕೂಡ ಅಂದ್ಕೊಂಡಿರ್ಬೋದು. ಆದರೆ ಆ ಮನಸ್ಸು ಬಿಡುತ್ತಾ? ಆ ಟೈಮ್ ಬಂತು ಅಂದರೆ ಎಳೆಯುತ್ತೆ ಅವ್ರಿಗೆ. ಯಾವಾಗ ಹೋಗಿ ಸ್ಮೋಕ್ ಮಾಡ್ತೀಯಾ ಅನ್ನೋ ರೀತಿಲಿ ಅವ್ರಿಗೆ ಇರುತ್ತಲ್ವಾ. ಅದನ್ನೆಲ್ಲ ಮಾಡಿಸೋದು ಯಾವುದು? ಮನಸ್ಸು. ಅಂದರೆ ಇದರ ಅರ್ಥ ಏನು? ನಾವು ಮನಸ್ಸಿನ ಕಂಟ್ರೋಲಲ್ಲಿದ್ದೀವಿ, ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಮನಸ್ಸು ಹೇಳ್ದಾಗೆ ನಾವು ಮಾಡ್ತಾ ಹೋದರೆ ಅದಕ್ಕೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಗೊತ್ತಿಲ್ಲ. ಅದಕ್ಕೆ ಇಷ್ಟ ಬಂದಂತೆ ಹೇಳ್ತಾ ಹೋಗುತ್ತೆ, ಮಾಡಿಸ್ತಾ ಹೋಗುತ್ತೆ. ಆದರೆ ಯಾವಾಗ ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಇಟ್ಕೋತೀವೋ ಆಗ ನಮಗೆ ಗೊತ್ತು ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ. ನಾವು ಅದನ್ನೇ ಮನಸ್ಸಿನ ಕೈಯಲ್ಲಿ ಮಾಡಿಸ್ತೀವಿ. ಆದ್ದರಿಂದ ಈ ಮನಸ್ಸು ಅನ್ನೋದು ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂದರೆ ಈ ಧ್ಯಾನ ಮಾಡೋದು ಒಂದು ಅವಶ್ಯಕತೆ ಇದೆ. ಈ ಮನಸ್ಸಿಗೆ ಯಾವಾಗಲೂ ಏನಿಷ್ಟ ಆಗುತ್ತೆ ಗೊತ್ತಾ? ನಮ್ಮ ಕಳೆದ ಕಾಲದಲ್ಲಿ ಅಂದರೆ ಪಾಸ್ಟಲ್ಲಿ ಇರೋದಿಷ್ಟ, ಮತ್ತು ಮುಂದಕ್ಕೆ ಏನು ನಡೆಯುತ್ತೋ ಗೊತ್ತಿಲ್ಲದೆ ಇರೋ ಫ್ಯೂಚರ್ ಅಂದರೆ ಇಷ್ಟ. ಅದಕ್ಕೆ ಯಾವಾಗಲೂ ನಾವು ಫ್ರೀಯಾಗಿ ಬಿಟ್ಟರೆ ಸಾಕು, ಏನೇನಾಯಿತು ಹಿಂದೆ ಆ ಥಾಟ್ಸ್ ಬರ್ತಾ ಇರುತ್ತೆ. ಅಥವಾ ಮುಂದಕ್ಕೆ ಹೀಗಾಗ್ಬೋದು ಹಾಗಾಗ್ಬೋದು, ಈಗ ಆದರೆ ಚೆನ್ನಾಗಿರುತ್ತೆ ಹಾಗಾದರೆ ಚೆನ್ನಾಗಿರುತ್ತೆ ಅನ್ನೋ ಆಲೋಚನೆಗಳು ಬರ್ತಾ ಇರುತ್ತೆ. ಇದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿ ಪ್ರೆಸೆಂಟಲ್ಲಿ ಇರಿಸ್ಕೊಂಡಾಗ, ಮೈಂಡನ್ನು ನಮ್ಮ ಕೈಯಲ್ಲಿ ಹತೋಟಿಲಿ ಇಟ್ಕೊಂಡು ನಾವು ಈ ಮೂಮೆಂಟಲ್ಲಿ ಜೀವಿಸಬೇಕು. ಹಳೆಯದನ್ನು ಬಿಟ್ಬಿಟ್ಟು ಮುಂದಕ್ಕೆ ನಡೆಯೋದನ್ನು ನಾವು ನೆನೆಸ್ಕೊಳ್ಳದೆ ಈ ಕ್ಷಣ ನಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅದರ ಮೇಲೆ ಫೋಕಸ್ ಮಾಡಿಕೊಂಡು ನಾವು ನಮ್ಮ ಜೀವನವನ್ನು ನಾವು ಅಂದ್ಕೊಂಡ ರೀತಿಯಲ್ಲಿ ಒಳ್ಳೆ ರೀತಿಯಾಗಿ ನಡೆಸ್ಕೊಂಡು ಹೋಗಬೇಕು ಅಂದರೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿರಬೇಕು. ಅದಕ್ಕೆ ಆ ಮನಸ್ಸಿಗೆ ನಾವು ಪ್ರಶಾಂತತೆ ಕೊಡಬೇಕು ಅಂದರೆ ಅದು ನಮ್ಮ ಕಂಟ್ರೋಲಲ್ಲಿ ಇರಬೇಕು ಅಂದರೆ ಧ್ಯಾನ ಮಾಡೋದು ತುಂಬಾ ಮುಖ್ಯವಾಗಿದೆ. ಈಗ ಧ್ಯಾನ ಯಾಕೆ ಮಾಡಬೇಕು ಅಂತ ತಿಳ್ಕೊಂಡ್ವಿ ಅಲ್ವಾ? ಈಗ ಧ್ಯಾನ ಅಂದರೆ ಏನು ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಅಲ್ವಾ? ಅದನ್ನು ಹೇಳ್ತೀನಿ. ಈಗ ಧ್ಯಾನ ಅಂದರೆ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಇಲ್ಲದೆ ಇರೋದು ಅಂತ. ಈ ಧ್ಯಾನ ಮಾಡೋದು ವಿಧವಾಗಿ ಮಾಡ್ತಾರೆ. ಈಗ ಮಂತ್ರ ಉಚ್ಚಾರಣೆ ಮಾಡುವಾಗ ಆವಾಗಲೂ ಅಷ್ಟೇ ಮೈಂಡಲ್ಲಿ ಯಾವ ಥಾಟ್ಸು ಇರಲ್ಲ, ನಮ್ಮ ಮನಸ್ಸು ಖಾಲಿಯಾಗಿರುತ್ತೆ. ಯಾಕೆಂದರೆ ನಮ್ಮ ಏಕಾಗ್ರತೆ ಫುಲ್ಲಾಗಿ ಆ ಮಂತ್ರ ಉಚ್ಚಾರಣೆ ಮೇಲಿರುತ್ತೆ. ಹಾಗಾಗಿ ಅದು ಮಂತ್ರದ ಧ್ಯಾನ. ಅಥವಾ ದೇವ್ರದ್ದು ಯಾವುದಾದ್ರೂ ಹೆಸರು ತಗೊಂಡು ಜಪ ಮಾಡೋದು, ರಾಮ 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 ಅಥವಾ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಕಣ್ಣು ಮುಚ್ಕೊಂಡು ನಾವು ಕುತ್ಕೊಂಡು ಜಪ ಮಾಡುವಾಗ ಕೂಡ ಆ ಟೈಮಲ್ಲಿ ಕೂಡ ನಮ್ಮ ಮನಸ್ಸು ಖಾಲಿಯಾಗಿ ಇರುತ್ತೆ, ಯಾವ ಆಲೋಚನೆಗಳು ಬರಲ್ಲ. ಇದನ್ನು ಜಪ ಧ್ಯಾನ ಅಂತಾರೆ. ಅಥವಾ ನಾವು ವಿಜುವಲೈಸ್ ಮಾಡ್ಕೊಳ್ತೀವಲ್ವ, ಆ ರೀತಿ ಕುತ್ಕೊಂಡು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ವಿಷಯನ ತಗೊಂಡು ಬರೀ ಅದ್ರ ಮೇಲೇ ಫೋಕಸ್ ಮಾಡಿಕೊಂಡು ಬೇರೆ ಯಾವುದ್ರ ಬಗ್ಗೆನೂ ಯೋಚನೆ ಮಾಡದೆ ಮಾಡೋದೂ ಒಂದು ಧ್ಯಾನ. ಅಥವಾ ಒಂದು ಜ್ಯೋತಿಯನ್ನು ಇಟ್ಟು ಅದನ್ನು ಗಮನಿಸೋದು, ಹಣೆಯ ಮಧ್ಯದಲ್ಲಿ ಭ್ರೂ ಮಧ್ಯದಲ್ಲಿ ನಮ್ಮ ದೃಷ್ಟಿಯನ್ನು ನಿಲ್ಲಿಸೋದು, ಈ ಥರ ತುಂಬ ಧ್ಯಾನ ಪದ್ಧತಿಗಳು ಇದೆ. ಅಂದರೆ ಈ ಎಲ್ಲದರಲ್ಲೂ ನಿಮಗೇನು ಅರ್ಥ ಆಯಿತು? ನಾವು ಮಾಡೋ ಪ್ರತಿಯೊಂದು ಧ್ಯಾನ ಯಾವುದೇ ಧ್ಯಾನ ಆಗಲಿ ಅದರಲ್ಲಿ ಮನಸ್ಸನ್ನು ನಾವು ಉಪಯೋಗಿಸ್ತಾ ಇಲ್ಲ. ಮನಸ್ಸನ್ನು ಖಾಲಿ ಮಾಡ್ತಾ ಇದ್ದೀವಿ, ಆಲೋಚನೆಗಳಿಂದ ಖಾಲಿ ಮಾಡಿ ಅದಕ್ಕೆ ರೆಸ್ಟ್ ಕೊಡ್ತಾ ಇದ್ದೀವಿ, ಮನಸ್ಸನ್ನು ಉಪಯೋಗಿಸ್ತಾ ಇಲ್ಲ. ನಮ್ಮ ಫೋಕಸ್ಸು, ನಮ್ಮ ಒಂದು ಏಕಾಗ್ರತೆ ಯಾವುದಾದ್ರೂ ಒಂದು ಕಡೆ ಇಡ್ತಾ ಇದ್ದೀವಿ. ಒಂದು ಜ್ಯೋತಿ ತಗೊಂಡಾಗ
ನಾವು ಆ ಜ್ಯೋತಿ ಮೇಲೆ ನಮ್ಮ ಏಕಾಗ್ರತೆಯನ್ನು ಇಡ್ತಾ ಇದ್ದೀವಿ. ಒಂದು ವಿಜುವಲೈಸ್ ಮಾಡ್ಕೊಂಡಾಗ, ಅಂದರೆ ಯಾವುದೇ ಒಂದು ವಿಷಯನ ನಮ್ಮ ಮನಸ್ಸಿನಲ್ಲಿ ನಾವು ನೋಡ್ತಾ ಇದ್ದಾಗ ಅದರ ಮೇಲೆ ನಾವು ಏಕಾಗ್ರತೆಯಿಂದ ನೋಡ್ತಾ ಇದ್ದೀವಿ. ಈ ರೀತಿ ಮನಸ್ಸನ್ನು ಖಾಲಿ ಮಾಡ್ತಾ ಇದ್ದೀವಿ, ಖಾಲಿಯಾಗಿ ಕೂರಿಸಿದ್ದೀವಿ. ಧ್ಯಾನ ಅಂದ್ರೇ ಮನಸ್ಸನ್ನು ಶೂನ್ಯ ಮಾಡೋದು ಅಂತ ಅರ್ಥ. ಧ್ಯಾನ ಮಾಡೋದರಲ್ಲಿ 108 ಪದ್ಧತಿಗಳಿವೆ. ಈ ಎಲ್ಲ 108 ಮೆಡಿಟೇಷನ್ಗಳಲ್ಲೂ, ಧ್ಯಾನಗಳಲ್ಲೂ ಈಸಿಯಾಗಿರೋದು ಮತ್ತು ತುಂಬ ಮುಖ್ಯವಾಗಿರೋದು ಅಂದರೆ ಆನಾಪಾನ ಸತಿ ಧ್ಯಾನ ಅಂತ. ಅಂದರೆ ಆನ ಅಂದರೆ ನಾವು ಉಸಿರನ್ನು ಒಳಗೆ ತಗೊಳ್ಳೋದು, ಅಪಾನ ಅಂದರೆ ಉಸಿರನ್ನು ಹೊರಗಡೆ ಬಿಡೋದು, ಸತಿ ಅಂದರೆ ಈ ಉಸಿರು ಒಳಗೆ ಬರೋದು ಮತ್ತು ಹೊರಗೆ ಹೋಗೋದು ಇದೆಯಲ್ಲ, ಅವೆರಡರ ಜೋಡಣೆ. ಅಂದರೆ ನಾವು ಉಸಿರನ್ನು ತಗೊಳ್ಳೋದು, ಉಸಿರಿನ ಹೊರಗೆ ಬಿಡೋದು, ಅವೆರಡರ ಒಂದು ಕನೆಕ್ಷನ್ನ ಸತಿ ಅಂತೀವಿ. ಇದು ಆನ ಅಪಾನ ಸತಿ ಧ್ಯಾನ ಅಂತ. ಈಗ ಈ ಧ್ಯಾನನ ಮಾಡೋ ಪದ್ಧತಿಯನ್ನು ವಿವರಿಸ್ತೀನಿ. ಧ್ಯಾನನ ನಾವು ಕೆಳಗಡೆ ನೆಲದ ಮೇಲೆ ಕೂತ್ಕೊಂಡು, ಯಾವುದಾದ್ರೂ ಚಾಪೆ ಅಥವಾ ಬೆಡ್ಶೀಟ್ ಹಾಕ್ಕೊಂಡು ಅದರ ಮೇಲೆ ಕೂತ್ಕೊಂಡು ಮಾಡಿದ್ರೆ ತುಂಬ ಒಳ್ಳೆಯದು. ಕೆಳಗೆ ಕೂತ್ಕೊಳ್ಳೋದು ಅಂದರೆ ಹೇಗೆ ಅಂದರೆ, ಕೆಳಗೆ ಕೂತ್ಕೊಂಡು ಊಟಕ್ಕೆ ಕೂತ್ಕೊಳ್ತೀವಲ್ಲ, ಆ ರೀತಿ 2 ಕಾಲುಗಳನ್ನು ಮಡಚ್ಕೊಂಡು 2 ಕೈಗಳನ್ನು, ಅಂದರೆ 2 ಕೈಗಳ ಬೆರಳುಗಳನ್ನು ಜಾಯಿನ್ ಮಾಡಿ ಕಣ್ಣು ಮುಚ್ಕೊಂಡು ಮಾಡೋದು. ಆದರೆ ಯಾರ್ಯಾರಿಗೆ ಕೆಳಗೆ ಕೂತ್ಕೊಳ್ಳೋಕ್ಕಾಗಲ್ವೋ ಅವರು ಚೇರ್ ಮೇಲೆ ಕೂತ್ಕೊಂಡು ಕೂಡ ಮಾಡ್ಬೋದು. ಚೇರ್ ಮೇಲೆ ಕೂತ್ಕೊಂಡಾಗ ಪಾದಗಳು 2 ಒಂದು ಕಾಲ ಮೇಲೆ ಒಂದು ಇಟ್ಕೊಂಡು ಕೈ ಬೆರಳುಗಳನ್ನು ಜೋಡಿಸ್ಕೊಂಡು ಕೂತ್ಕೋಬೇಕು. ಅಷ್ಟೇ ಅಲ್ಲ, ನೀವು ನಿಮ್ಮ ಹಾಸಿಗೆ ಮೇಲೆ ಕೂತ್ಕೊಂಡು ಕೂಡ ಮಾಡ್ಕೋಬಹುದು, ಅಥವಾ ನಿಮ್ಮ ಸೋಫಾ ಮೇಲೆ ಕೂತ್ಕೊಂಡು ಕೂಡ ನೀವು ಧ್ಯಾನ ಮಾಡಬಹುದು. ನೀವು ಬೆಡ್ ಮೇಲೆ ಅಥವಾ ಸೋಫಾ ಮೇಲೆ ಕೂತ್ಕೊಂಡಾಗ ಕಾಲು ಮಡ್ಚೋಕ್ಕೂ ಆಗಲ್ಲ, ಕಾಲು ಕೆಳಗಡೆ ಬಿಡೋಕ್ಕೂ ಆಗಲ್ಲ ಅಂದರೆ ಕಾಲುಗಳನ್ನು ಚಾಚ್ಕೊಂಡು ಕೂಡ ಕೂತ್ಕೋಬೋದು. ಕಾಲು ಚಾಚ್ಕೊಂಡಾಗಲೂ ಅಷ್ಟೇ 2 ಕಾಲು ಸಪ್ರೇಟಾಗಿಲ್ಲದೆ ಒಂದರ ಮೇಲೆ ಒಂದು ಹಾಕ್ಕೊಂಡು ಕೈಗಳನ್ನು ಜೋಡಿಸ್ಕೊಂಡು ಕೂತ್ಕೋಬೇಕು. ನಿಮ್ಮ ಕೈಯಲ್ಲಿ ಸಾಧ್ಯ ಆದರೆ ನಿಮ್ಮ ಬೆನ್ನು ಮೂಳೆಯನ್ನು ಫುಲ್ಲು ಸ್ಟ್ರೈಟಾಗಿ ನೇರವಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಆ ಥರ ಸಾಧ್ಯ ಆಗಲ್ಲ, ನೋವು ಬರುತ್ತೆ ಅಂದರೆ ನಿಮಗೆ ಯಾವ ರೀತಿ ಕೂತ್ಕೊಂಡ್ರೆ ಆರಾಮ ಅನಿಸುತ್ತೋ ಆ ರೀತಿಯಲ್ಲೇ ಕೂತ್ಕೊಳ್ಳಿ. ಹಿಂದೆ ಹೊರಕೊಂಡು ಕೂತ್ಕೊಳ್ಳಿ. ಯಾಕೆಂದರೆ ನಮ್ಮ ದೇಹಕ್ಕೆ ಒಂದು ಆರಾಮ ಅನ್ನೋದಿದ್ರೇ ಮನಸ್ಸನ್ನು ನಾವು ಖಾಲಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ, ಅಂದರೆ ಧ್ಯಾನ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಸ್ವಲ್ಪ ಹೊತ್ತು ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಅಲ್ಲಿ ಇಲ್ಲಿ ನೋವು ಬರೋದು ಅಥವಾ ಕಂಫರ್ಟಬಲ್ ಇಲ್ಲ ಅನಿಸೋದು, ಅಸೌಕರ್ಯ ಅನಿಸೋದು ಆಗುತ್ತೆ. ಆದ್ದರಿಂದ ಕಂಫರ್ಟಬಲ್ ಆಗಿ, ಸೌಕರ್ಯವಾಗಿ, ಆರಾಮಾಗಿ ಕೂತ್ಕೋಬೇಕು. ಈಗ ನೀವು ಆರಾಮಾಗಿ ನಿಮಗೆ ಸೌಕರ್ಯವಾಗಿರೋ ಜಾಗದಲ್ಲಿ ಕೂತ್ಕೊಂಡು ಎಲ್ಲ ಸೆಟಲ್ ಆದಮೇಲೆ ಕಣ್ಣು ಮುಚ್ಕೊಂಡು ನೀವು ತಗೊಳ್ಳೋ ಉಸಿರಿನ ಮೇಲೇ ನಿಮ್ಮ ಗಮನ ಕೊಡಬೇಕು. ಒಳಗೆ ನಿಧಾನಕ್ಕೆ ಹೋಗ್ತಾ ಇದೆ ಉಸಿರು, ಮೂಗಿಂದ ಗಂಟ್ಲಿಂದ ಎದೆಯಿಂದ ಹೊಕ್ಕಳವರೆಗೂ ಹೋಗ್ತಾ ಇದೆ, ಮತ್ತು ಹೊಟ್ಟೆಯಿಂದ ಹೊರಗೆ ಬರ್ತಾ ಇದೆ. ಆ ಒಂದು ಉಸಿರಾಟದ ಪ್ರಯಾಣನ ನೀವು ಗಮನಿಸ್ತಾ ಹೋಗಬೇಕು. ಈ ಗಮನಿಸ್ತಾ ಇರೋ ಟೈಮಲ್ಲಿ ನಿಮ್ಮ ತಲೆಯಲ್ಲಿ ಎಲ್ಲಿ ಇಲ್ಲದೆ ಇರೋ ಆಲೋಚನೆಗಳೆಲ್ಲ ಒಂದರ ಮೇಲೊಂದು ಬಿದ್ದು ಎದ್ದು ಬರ್ತಾ ಇರುತ್ತೆ ಅಲ್ವಾ? ಅದು ಅಲ್ಲದೆ ನೆಗೆಟಿವ್ ಆಲೋಚನೆಗಳು ಕೂಡ ಬರೋಕ್ಕೆ ಶುರು ಆಗುತ್ತೆ ಆ ಟೈಮಲ್ಲಿ. ಏನೇನೋ ಆಲೋಚನೆಗಳು, ಅದು ಆ ಆಲೋಚನೆ ಬಗ್ಗೆ ನಾವು ಕಾನ್ಷಿಯಸ್ಸಲ್ಲಿ, ಅಂದರೆ ಬೇರೆ ಇಡೀ ದಿನದಲ್ಲಿ ಯಾವ್ಯಾವ್ದ್ರ ಬಗ್ಗೆ ನಾವು ಯೋಚನೆ ಮಾಡಿರಲ್ವೋ ಅಂಥದ್ದೆಲ್ಲ ಕೂಡ ಆ ಟೈಮಲ್ಲಿ ಬರುತ್ತೆ. ಅದು ಮಾನವ ಸಹಜ. ಯಾಕೆಂದರೆ ಮನುಷ್ಯರ ಅಂದಮೇಲೆ, ಮನುಷ್ಯನಿಗೆ ಮೈಂಡ್ ಇದೆ ಅಂದಮೇಲೆ ಆ ಮೈಂಡಲ್ಲಿ ಆಲೋಚನೆಗಳು ದಿನಕ್ಕೆ 60,000 ಬರೋದು ಸಹಜ. ಆದ್ದರಿಂದ ನಾವು ನಿಧಾನಕ್ಕೆ, ನೀವು ಒಂದು ಜಾಲಿಯಾಗಿ ಆಟ ಆಡೋ ಥರ ಒಂದೊಂದು ಆಲೋಚನೆ ಬಂದಾಗಲೂ ಅದನ್ನು ನಿಧಾನಕ್ಕೆ ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಒಂದೊಂದು ಆಲೋಚನೆನ ಒಂದೊಂದು ಚಿಟ್ಟೆ ಅಂದ್ಕೊಳ್ಳಿ. ಒಂದು ಆಲೋಚನೆ ಬಂತಾ, ಅದನ್ನು ಇದು ಚಿಟ್ಟೆ, ಇದನ್ನು ಮನಸ್ಸಿಂದ ಹೊರಗಡೆ ಹಾರೋಕೆ ಬಿಡಬೇಕು ಅಂತ ನಿಮ್ಮ ಮನಸ್ಸಿಂದ ಬಿಟ್ಬಿಡಿ. ಮತ್ತು ಸೈಲೆಂಟಾಗಿ ನಿಮ್ಮ ಫೋಕಸ್ಸು ನಿಮ್ಮ ಬ್ರೀತಿಂಗ್ ಮೇಲೆ ಇಡಿ. ಮತ್ತೆ ಯಾವುದಾದ್ರೂ ಆಲೋಚನೆ ಬಂತಾ, ಮತ್ತೆ ಅದನ್ನು ಚಿಟ್ಟೆ ಅಂತ ಹೊರಗಡೆ ಬಿಡಿ. ಈಗ ಚಿಟ್ಟೆಗಳೆಲ್ಲ ಖಾಲಿ ಆಗ್ತಾ ಇದೆ, ನಿಮ್ಮ ಮನಸ್ಸಿನಲ್ಲಿ ಯಾವ ಚಿಟ್ಟೆನೂ ಇಲ್ಲ. ಬರೀ ನೀವು
ನಿಮ್ಮ ಉಸಿರಾಟ ಅಷ್ಟೇ ಇದೆ ಅನ್ನೋ ಲೆವೆಲ್ಗೆ ಬರೋವರೆಗೂ ನೀವು ಇದನ್ನು ಕಂಟಿನ್ಯೂ ಮಾಡಿ. ಇದು 5 ನಿಮಿಷ ಆಗ್ಬೋದು, 10 ನಿಮಿಷ ಆಗ್ಬೋದು, ಪರವಾಗಿಲ್ಲ. ಈ ರೀತಿಯೇ ನಾವು ಆಲೋಚನೆಗಳನ್ನು ಮನಸ್ಸಿಂದ ಶೂನ್ಯ ಮಾಡೋದು. ಈಗ ಈ ಉಸಿರಾಟ ಅಂತೀವಲ್ವಾ, ಈ ಉಸಿರಾಟದಲ್ಲಿ ನಾವು ಫಸ್ಟು ಸಹಜ ಉಸಿರಾಟದ ಮೇಲೆ ಗಮನ ಕೊಡಬೇಕು. ಅಂದರೆ ಸಹಜವಾದ ಉಸಿರಾಟ ಅಂದರೆ ನಾವಿವಾಗ ಏನೇ ಕೆಲಸ ಮಾಡ್ತಾ ಇರಲಿ, ಮಾತಾಡ್ತಾ ಇದ್ರೂ, ಹಾಡು ಹಾಡ್ತಿದ್ರೂ ಉಸಿರಾಡ್ತಾನೆ ಇರ್ತೀವಲ್ವಾ, ಆ ರೀತಿ ಮೆಡಿಟೇಷನ್ ಮಾಡೋಕ್ಕೆ, ಧ್ಯಾನ ಮಾಡೋಕ್ಕೆ ಕೂತಿದ್ದ ತಕ್ಷಣ, ಕಣ್ಣು ಮುಚ್ಚಿದ ತಕ್ಷಣ ಸುಮ್ಮನೆ ನಾರ್ಮಲ್ ಆಗಿ ಸಹಜವಾಗಿ ಉಸಿರಾಡ್ತಾ ಇರಿ. ಆ ಸಹಜವಾದ ಉಸಿರಿನ ಮೇಲೆ ನಿಮ್ಮ ಗಮನನ ಇಡಿ. ನಾವು ಇಡೀ ದಿನದಲ್ಲಿ ಏನೇ ಕೆಲಸ ಮಾಡ್ತಾ ಇರಲಿ, ಉಸಿರಂತೂ ಆಡ್ತಾನೆ ಇರ್ತೀವಲ್ವಾ, ಆ ಉಸಿರಾಟಕ್ಕೆ 24/7 ಒಂದು ರೆಸ್ಟ್ ಅಂತಾನೆ ಇರಲ್ಲ. ನಿದ್ದೆ ಮಾಡುವಾಗಲೂ ಉಸಿರಾಡ್ತಾನೆ ಇರ್ತೀವಿ. ಆದರೆ ಆ ಉಸಿರನ್ನು ನಾವು ಗಮನಿಸಿರಲ್ಲ. ಅದನ್ನು ಈ ಧ್ಯಾನದ ಸಮಯದಲ್ಲಿ ಮಾಡ್ತೀವಿ. ಧ್ಯಾನಕ್ಕೆ ಕೂತ್ಕೊಂಡಾಗ ಕಣ್ಣನ್ನು ಮುಚ್ಕೊಂಡು ಈ ಸಹಜವಾದ ಉಸಿರಾಟ ಹೇಗೆ ನಡೀತಾ ಇದೆ ನಮ್ಮ ದೇಹದೊಳಗೆ, ಒಳಗೆ ಹೇಗೆ ಹೋಗ್ತಿದೆ, ಹೊರಗೆ ಹೇಗೆ ಬರ್ತಿದೆ ಅನ್ನೋದನ್ನು ಗಮನಿಸ್ತೀವಿ. ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ನೀವು ಮನೆಯಲ್ಲಿ ನಿಮ್ಮ ಬಾಗಿಲ ಹತ್ರ ಕೂತ್ಕೊಂಡಿದ್ದೀರಾ, ನಿಮ್ಮ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಳಗೆ ಬರ್ತಾ ಇದ್ದಾರೆ, ಹೊರಗೆ ಹೋಗ್ತಾ ಇದ್ದಾರೆ, ಒಳಗೆ ಬರ್ತಾ ಇದ್ದಾರೆ, ಹೊರಗೆ ಹೋಗ್ತಾ ಇದ್ದಾರೆ. ಅದನ್ನು ನೀವು ನೋಡ್ತಾ ಇದ್ದೀರಾ. ಆ ರೀತಿ ಸಹಜವಾದ ಉಸಿರು ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ, ಒಳಗೆ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ. ನೀವೇನು ಮಾಡ್ತಾ ಇದ್ದೀರಾ? ಸುಮ್ಮನೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಅದನ್ನು ನೋಡ್ತಾ ಇದ್ದೀರಾ. ಒಳಗೆ ಬರೋದನ್ನು, ಹೊರಗೆ ಹೋಗೋದನ್ನು ನೋಡ್ತಾ ಇದ್ದೀರಾ. ಕೆಲವರು ಈ ಧ್ಯಾನಕ್ಕೆ ಕೂತಿದ ತಕ್ಷಣವೇ ಜೋರಾಗಿ ಉದ್ದೇಶಪೂರ್ವಕವಾಗಿ ಉಸಿರಾಡ್ತಾರೆ. ಜೋರಾಗಿ ಉಸಿರನ್ನು ಎಳ್ಕೊಂಡು ಮತ್ತೆ ಜೋರಾಗಿ ಹೊರಗಡೆ ಬಿಡೋದು. ಆ ಥರ ಮಾಡಬೇಡಿ. ಅದು ಇನ್ನೂ ಸ್ಟ್ರೈನ್ ಆಗುತ್ತೆ ನಮ್ಮ ಬಾಡಿಗೆ. ಸಹಜವಾದ ಉಸಿರನ್ನು ನಾವು ಗಮನಿಸಬೇಕು. ಈಗ ಇಲ್ಲಿವರೆಗೂ ಏನು ಕಲ್ತ್ವಿ? ಮೆಡಿಟೇಷನ್ ಯಾಕೆ ಮಾಡಬೇಕು, ಧ್ಯಾನ ಅಂದರೆ ಏನು, ಅದು ಮಾಡುವ ಪದ್ಧತಿ ಅಂದರೆ ಹೇಗೆ ಕೂತ್ಕೋಬೇಕು, ಹೇಗೆಲ್ಲ ಮಾಡಬೇಕು ಅಂತ. ಆಮೇಲೆ ಸಹಜವಾದ ಉಸಿರಾಟ ಅಲ್ವಾ. ಈಗ ಮೇನ್ ಟಾಪಿಕ್, ಎಲ್ಲರ ಕಾಮನ್ ಪ್ರಾಬ್ಲಮ್, ಆಲೋಚನೆಗಳು. ನಮ್ಮ ಮನಸ್ಸು ಆಲೋಚನೆಗಳ ಹುತ್ತ ಅನ್ಬೋದು. ರಾಶಿ ರಾಶಿ ಆಲೋಚನೆಗಳು, ಅದರ ಕೆಲಸನೇ ಆಲೋಚನೆಗಳು ಬರ್ತಾನೇ ಇರುತ್ತೆ. ಒಂದರ ಮೇಲೊಂದು. ಮನಸ್ಸಂತೂ ಖಾಲಿಯಾಗಿ ಇರೋದೇ ಇಲ್ಲ ಅಲ್ವಾ. ಬರೀ ನಿದ್ದೆ ಮಾಡುವಾಗ ಬಿಟ್ಟರೆ ಎದ್ದಿರೋ ಟೈಮಲ್ಲಿ ಫುಲ್ ಟೈಮು ಬರ್ತಾನೆ ಇರುತ್ತೆ. ಸೊ ಈ ರೀತಿಯಾದ ಆಲೋಚನೆಗಳ ಪ್ರವಾಹವನ್ನು ನಾವು ನಿಲ್ಲಿಸಬೇಕು ಅಂದರೆ, ಒಂದೇ ಸಲ ಇಮ್ಮಿಡಿಯೇಟಾಗಿ ಸ್ವಿಚ್ ಹಾಕ್ದಂಗೆ ನಿಲ್ಲಿಸಬೇಕು ಅಂದರೆ ಕಷ್ಟ ಅಲ್ವಾ. ತುಂಬ ಜನ ಹೇಳೋದೇ ಇದನ್ನೇ, ನಾನು ಮೆಡಿಟೇಷನ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದರೆ, ಅಯ್ಯೋ ನನಗೆ ಫೋಕಸ್ಸೇ ಬರ್ತಾ ಇಲ್ಲ, ಕೂತ್ಕೊಂಡ್ರೆ ಆಲೋಚನೆಗಳು ಬರ್ತಾನೆ ಇರುತ್ತೆ ನಾನ್ ಸ್ಟಾಪ್ ಆಗಿ. ಎಷ್ಟು ಪ್ರಯತ್ನ ಮಾಡ್ತೀನಿ, ಆಲೋಚನೆಗಳು ಹೋಗೋದೇ ಇಲ್ಲ. ಅದು ಬೇರೆಯವ್ರಿಗಿಂತ ನನಗಿನ್ನೂ ಜಾಸ್ತಿ ಆಲೋಚನೆಗಳು ಬರುತ್ತೆ ಅನ್ನೋದು ಪ್ರತಿಯೊಬ್ಬರ ಸಮಸ್ಯೆ. ಆ ಬೇರೆಯವರು ಅನ್ನೋದು ಯಾರು ಗೊತ್ತಿಲ್ಲ. ನಿಮ್ಮನ್ನೇ ಇನ್ನೊಬ್ಬರು ಅವ್ರಿಗಿಂತ ನನಗೆ ಜಾಸ್ತಿ ಬರುತ್ತೆ ಅಂತಾರೆ. ಸೊ ಅದು ಮನುಷ್ಯರ ಮೇಲೆ ಆಲೋಚನೆ ಬರೋದು ಸಹಜ. ಆ ಆಲೋಚನೆ ಮನಸ್ಸಿನ ಕೆಲಸನೇ ಈ ಆಲೋಚನೆ ಮಾಡೋದೇನೆ. ಹಾಗಾಗಿ ಅದ್ರ ಕೆಲಸ ಅದು ಮಾಡುತ್ತೆ. ನಾವು ಬೇರೆ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಗಮನ ಅದರ ಕಡೆ ಇರುತ್ತೆ. ಆವಾಗ ಸ್ವಲ್ಪ ಆಲೋಚನೆಗಳು ಹೇಗಿರುತ್ತೆ ಅಂತ ನಾವು ಗಮನಿಸಿರಲ್ಲ. ಆದರೆ ಒಂದೇ ಕಡೆ ಕೂತ್ಕೊಂಡು ಕೈ ಕಾಲು ಎಲ್ಲ ಒಂದೇ ಪೊಸಿಷನಲ್ಲಿ ಇಟ್ಕೊಂಡು ಕಣ್ಣು ಮುಚ್ಕೊಂಡಾಗ ಎಲ್ಲ ಪಾರ್ಟ್ಸು ರಿಲ್ಯಾಕ್ಸ್ ಆಗಿದ್ದಾಗ ಆ್ಯಕ್ಟಿವ್ ಆಗಿರೋದು ಯಾವುದು? ಈ ಮನಸ್ಸು ಒಂದೇ. ಆ ಮನಸ್ಸು ಆ್ಯಕ್ಟಿವ್ ಆಗಿದ್ದೆ ಅಂದರೆ ಆಲೋಚನೆಗಳ ಪ್ರವಾಹ ಹರಿತಾನೇ ಇರುತ್ತೆ. ಸೊ ಈ ಮನಸ್ಸನ್ನು ನಾವು ಶೂನ್ಯವಾಗಿ ಇಟ್ಕೊಳ್ಳೋದೇ ಮೆಡಿಟೇಷನ್ ಅಂದರೆ ಅಲ್ವಾ. ಈಗ ಈ ಆಲೋಚನೆಗಳ ಪ್ರವಾಹನ ಹೇಗೆ ನಿಲ್ಲಿಸೋದು ಅಂದರೆ, ನಮ್ಮ ಉಸಿರಾಟದ ಮೇಲೆ ನಮ್ಮ ಗಮನವನ್ನು ಇಡೋದು ಒಂದೇ ಅದಕ್ಕೆ ಸೊಲ್ಯೂಷನ್ ಇರೋದು. ಬೇರೆ ಸೊಲ್ಯೂಷನ್ ಇಲ್ಲ. ನೀವು ಸ್ಟಾರ್ಟಿಂಗು ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಉಸಿರು ಮೂಗಿಂದ ಹೋಗೋದನ್ನೇ ಗಮನಿಸ್ತಾ ಇರಿ. ಅಂದರೆ ಮನೆ ಒಳಗೆ ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಗಮನಿಸ್ತಾ ಇರಿ.
ಆ ಟೈಮಲ್ಲಿ ಆಲೋಚನೆಗಳು ಬರ್ತಾ ಇರುತ್ತಲ್ವ, ನಾನು ಈ ಹಿಂದೆ ಹೇಳಿದೆ ಅಲ್ವ ಆವಾಗಲೇ, ಆ ಥರ ಒಂದೊಂದು ಆಲೋಚನೆಗಳನ್ನು ನೀವು ಬೇಕಾದ್ರೆ ಅದನ್ನು ಕಪ್ಪು ಮೋಡ ಅಂದ್ಕೊಳ್ಳಿ, ಒಂದೊಂದನ್ನು ಕಪ್ಪು ಮೋಡನ ನಿಮ್ಮ ಮನಸ್ಸಿಂದ ಆಚೆ ಬಿಸಾಕಿ, ಅಥವಾ ಒಂದೊಂದು ಆಲೋಚನೆಗಳನ್ನು ಒಂದೊಂದು ಚಿಟ್ಟೆ ಅಂದ್ಕೊಂಡು ಹಾರೋದಕ್ಕೆ ಬಿಟ್ಬಿಡಿ ಮನಸ್ಸಿಂದ ಹೊರಗಡೆ. ಆ ಮನಸ್ಸಿಂದ ಹೊರಗಡೆ ಬಿಟ್ಟ ಮೇಲೆ ಮತ್ತೆ ನಿಮ್ಮ ಗಮನ ವಾಪಸ್ಸು ನಿಮ್ಮ ಉಸಿರಾಟದ ಮೇಲೆ ಬರಬೇಕು. ಆಮೇಲೆ ಇಲ್ಲ ಅಂದರೆ ಬರೀ ಆಲೋಚನೆಗಳ ಮೇಲೆ ಹೋಗ್ಬಿಡುತ್ತೆ ನಿಮ್ಮ ಫೋಕಸ್. ಇವಾಗ ಒಂದು ಬಂತು, ಇದನ್ನು ಬಿಟ್ಟೆ, ಮತ್ತೆ ಒಂದು ಬಂತು, ಅದನ್ನು ಬಿಟ್ಟೆ. ಹಾಗಲ್ಲ, ಒಂದು ಆಲೋಚನೆ ಬಂತಾ, ಅದನ್ನು ಚಿಟ್ಟೆ ಅಥವಾ ಕಪ್ಪು ಮೋಡ ಅಥವಾ ಕಸ ಏನೋ ಒಂದು ಅಂದ್ಕೊಂಡು ಹೊರಗೆ ಹಾಕಿದ್ವಿ. ಈಗ ತಕ್ಷಣ ನಮ್ಮ ಕಾನ್ಸಂಟ್ರೇಷನ್ನು, ನಮ್ಮ ಗಮನ ನಮ್ಮ ಉಸಿರಾಟದ ಮೇಲೆ ಬರಬೇಕು. ಉಸಿರು ಹೇಗೆ ಹೋಗ್ತಾ ಇದೆ ಒಳಗೆ, ಹೇಗೆ ಹೊರಗೆ ಬರ್ತಾ ಇದೆ, ಅದನ್ನೇ ಗಮನಿಸ್ತಾ ಇರಿ. ಮತ್ತೆ ಒಂದು ಆಲೋಚನೆ ಬಂತಾ, ಅದನ್ನು ಹೊರಗೆ ಹಾಕ್ಬಿಟ್ಟು ಮತ್ತೆ ನಿಮ್ಮ ಗಮನ ಫೋಕಸ್ ಮೇಲೆ, ನಿಮ್ಮ ಫೋಕಸ್ಸು ಉಸಿರಾಟದ ಮೇಲೇ ಬರಲಿ, ಬರೀ ಆಲೋಚನೆಗಳ ಮೇಲೆ ಬೇಡ. ಇವಾಗ ಹೇಗೆಂದರೆ ನಮ್ಮ ಲೈಫಲ್ಲಿ ಕಷ್ಟ ಇದೆ ಅಂತ ಬರೀ ಕಷ್ಟದ ಮೇಲೆ ಫೋಕಸ್ ಮಾಡ್ತೀವಿ ಹೊರತು ಅದನ್ನು ನಿವಾರಣೆ ಮಾಡ್ಕೊಳ್ಳೋ ಸೊಲ್ಯೂಷನ್ ಏನು ಅನ್ನೋದ್ರ ಮೇಲೆ ನಾವು ಫೋಕಸ್ ಮಾಡಿರಲ್ಲ. ಆ ಥರ ಆಗಿಬಿಡುತ್ತೆ. ನಾವು ಮೆಡಿಟೇಷನ್ ಕೂತಾಗ ಆಲೋಚನೆಗಳ ಮೇಲೆ ಫೋಕಸ್ ಮಾಡ್ತಾ ಇದ್ದರೆ ಬರ್ತಾನೆ ಇರುತ್ತೆ. ಅದರ ಬದಲು ಒಂದೊಂದು ಆಲೋಚನೆಯೂ ಹೊರಗೆ ಹಾಕ್ಬಿಟ್ಟು ಮತ್ತೆ ನಿಮ್ಮ ಕಾನ್ಸಂಟ್ರೇಷನು, ನಿಮ್ಮ ಫೋಕಸ್ಸು, ನಿಮ್ಮ ಏಕಾಗ್ರತೆ ಎಲ್ಲವೂ ನಿಮ್ಮ ಉಸಿರಾಟದ ಮೇಲೆ ಇರಬೇಕು. ಮೂಗಿಂದ ಬರ್ತಾ ಇದೆ, ಇವಾಗ ಗಂಟಲ್ವರೆಗೂ ಹೋಗಿದೆ, ಅಲ್ಲಿಂದ ಎದೆಗೆ ಬಂದಿದೆ, ಎದೆಯಿಂದ ಇನ್ನೂ ಕೆಳಗೆ ಲಂಗ್ಸ್ಗೆ, ಲಂಗ್ಸಿಂದ ಹೊಟ್ಟೆಗೆ, ಮತ್ತು ಹೊಟ್ಟೆಯಿಂದ ಮೇಲೆ ಬರ್ತಾ ಇದೆ. ಈ ರೀತಿ ಸಹಜವಾದ ಉಸಿರಾಟ. ನೀವು ಮತ್ತೆ ಆರ್ಟಿಫಿಷಿಯಲಾಗಿ ಬ್ರೀತ್ ಮಾಡಬೇಡಿ, ಅಂದರೆ ಉದ್ದೇಶಪೂರ್ವಕವಾಗಿ ಉಸಿರನ್ನು ಆಡಬೇಡಿ. ಸಹಜವಾಗಿ ಉಸಿರಾಡ್ತಾ ಇರಿ. ಆ ಸಹಜವಾದ ಉಸಿರಾಟವನ್ನು ಗಮನಿಸ್ತಾನೇ ಇರಿ. ಆಲೋಚನೆ ಬಂತಾ, ಅದನ್ನು ಕೇರಂ ಬೋರ್ಡ್ ಪಾನ್ ಥರ ಟಕ್ ಅಂತ ಹಿಂಗೆ ಹೊರಗೆ ಹಾಕ್ಬಿಟ್ಟು ಮತ್ತೆ ನಿಮ್ಮ ಗಮನ ಉಸಿರಾಟದ ಮೇಲೆ. ಮತ್ತೆ ಒಂದು ಆಲೋಚನೆ ಬಂತಾ, ಮತ್ತೆ ಅದನ್ನು ಹೊರಗೆ ಹಾಕ್ಬಿಟ್ಟು ಮತ್ತೆ ನಿಮ್ಮ ಗಮನ ಉಸಿರಾಟದ ಮೇಲೆ. ಈ ರೀತಿ ಮಾಡ್ತಾ 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 ಒಂದು 5ರಿಂದ 10 ನಿಮಿಷಕ್ಕೆ ಆಲೋಚನೆಗಳ ಪ್ರವಾಹ ಕಡಿಮೆ ಆಗ್ತಾ ಬರುತ್ತೆ, ಫೇಡ್ ಔಟ್ ಆಗ್ತಾ ಬರುತ್ತೆ. ಯಾವಾಗ ಆಲೋಚನೆಗಳು ನಿಂತೋಗಿರುತ್ತೋ ಆವಾಗ ನಿಮ್ಮ ಗಮನ ಫುಲ್ಲಾಗಿ ಮುಳುಗೋಗಿರುತ್ತೆ ಮೆಡಿಟೇಷನಲ್ಲಿ. ಕೆಲವರಿಗೆ ಅರ್ಧ ಗಂಟೆ ಕೂತ್ಕೊಂಡೆ, ನಾನು ಅರ್ಧ ಗಂಟೆನೂ ನನಗೆ ಆಲೋಚನೆಯೇ ಬರ್ತಾನೇ ಇತ್ತು, ಆಮೇಲೆ ಇನ್ನೆಲ್ಲಿ ಮೆಡಿಟೇಷನ್ ಮಾಡೋದು ಅಂತ ಎದ್ದುಬಿಟ್ಟೆ ಅಂತಾರೆ. ಪರವಾಗಿಲ್ಲ, ನೀವು ಇಷ್ಟು ವರ್ಷದ ಆಲೋಚನೆಗಳಲ್ವಾ ಅದು ಮೈಂಡಿಗೆ ಬರ್ತಾನೆ ಇರುತ್ತೆ, ಬರಲಿ ಬಿಡಿ, ಪರವಾಗಿಲ್ಲ. ಬರೀ ಆಲೋಚನೆಗಳನ್ನು ಖಾಲಿ ಮಾಡೋಕ್ಕೇ ಸ್ವಲ್ಪ ಟೈಮು. ಹೇಗೆ ಅಂದರೆ, ಈಗ ನಾವು ಒಂದು ಸಂಗೀತ ಕಲಿಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ಬರೀ ಸ ಅಂತಲೇ ಹೇಳ್ಕೊಡ್ತಾರೆ. ಯಾಕೆಂದರೆ ಆ ಗಂಟ್ಲು ಶ್ರುತಿನ ಹಿಡಿಬೇಕು. ಶ್ರುತಿನ ಹಿಡ್ಕೊಂಡ್ಮೇಲೆ ಆಮೇಲೆ ಸ್ವರಗಳನ್ನು ಹೇಳ್ಕೊಡ್ತಾರೆ. ಆ ರೀತಿ ಸ್ಟಾರ್ಟಿಂಗಲ್ಲಿ ನಮ್ಮನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕು, ನಮ್ಮನ್ನು ನಾವು ರೆಡಿ ಮಾಡ್ಕೋಬೇಕು ಧ್ಯಾನ ಮಾಡೋದಕ್ಕೆ. ಆಗ ಈ ಆಲೋಚನೆಗಳು ಸ್ಟಾರ್ಟಿಂಗಲ್ಲಿ ನಿಮಗೆ ಉಸಿರಿನ ಮೇಲೆ ಗಮನ ಬರ್ತಾನೆ ಇಲ್ವಾ, ಆಲೋಚನೆಗಳು ಬರ್ತಾನೆ ಇದೆಯಾ, ಅರ್ಧ ಗಂಟೆ ಆಯಿತಾ, ಪರವಾಗಿಲ್ಲ, ಆಲೋಚನೆಗಳು ತಳ್ಳಕ್ಕೆ ಟ್ರೈ ಮಾಡಿ. ಮತ್ತೆ ಮಾರನೇ ದಿನ ಮಾಡಿ, ಬೆಳಿಗ್ಗೆ ಎದ್ದು ಮಾಡಿ, ಮತ್ತು ರಾತ್ರಿ ಮಾಡಿ, ಮಾಡ್ತಾನೇ ಇರಿ. ಖಂಡಿತ ಒಂದು 2-3 ದಿನಕ್ಕೆ ನಿಮಗೆ ಫೋಕಸ್ ಬಂದುಬಿಡುತ್ತೆ ನಿಮ್ಮ ಒಂದು ಬ್ರೀತಿಂಗ್ ಮೇಲೆ. ಆದರೆ ಮೆಡಿಟೇಷನ್ ಮಾತ್ರ ಬಿಡಬೇಡಿ. ಕಷ್ಟ ಬರ್ತಾನೆ ಇದೆ, ಅದಕ್ಕೆ ಸೊಲ್ಯೂಷನ್ನೇ ಇಲ್ಲ ಅಂತ ಹೇಳಿ ಬರೀ ಕಷ್ಟದ ಮೇಲೆ ಫೋಕಸ್ ಮಾಡ್ದಂಗೆ ಆಗಿಬಿಡುತ್ತೆ ಇದೂ. ಆದ್ದರಿಂದ ನಿಮಗೆ ಮೆಡಿಟೇಷನ್ ಮಾಡಲೇಬೇಕು ಅನ್ನೋ ಇಂಟೆನ್ಷನ್ ಇದ್ದರೆ ಅದನ್ನು ಮಾಡಿ. ಅದನ್ನು ಮಾಡೋ ಪದ್ಧತಿ ಎಲ್ಲ ನಾನೀಗ ಹೇಳಿದ್ದೀನಿ. ಇದನ್ನೆಲ್ಲ ಯೂಸ್ ಮಾಡಿಕೊಂಡು, ಇದು ನಾನು ಇವಾಗ ಹೇಳಿರೋದು ಬಿಗಿನರ್ಸ್ಗೆ ಮಾತ್ರ, ಓಕೆನಾ? ಸೊ ಯಾರಿಗೆಲ್ಲ ಮೆಡಿಟೇಷನ್ ಮಾಡಬೇಕು ಅನ್ನೋ ಉದ್ದೇಶ ಈಗ ಸ್ಟಾರ್ಟ್ ಆಗಿದೆಯೋ ತುಂಬ ಸಂತೋಷ. ಅಟ್ಲೀಸ್ಟ್ ಇವಾಗಾದರೂ ಸ್ಟಾರ್ಟ್ ಮಾಡಿದ್ದೀರಾ. ಹಾಗಾಗಿ ಕೂತ್ಕೊಂಡು ಮಾಡಿ. ಸ್ಟಾರ್ಟಿಂಗಲ್ಲಿ ಆಗಲಿಲ್ವಾ, ಪರವಾಗಿಲ್ಲ, ಇನ್ನೊಂದು ಸಲ ಮಾಡಿ. ಆವಾಗಲೂ ಆಗಲಿಲ್ವಾ, ಇನ್ನೊಂದು ಸಲ ಮರಳಿ ಮರಳಿ ಯತ್ನವ ಮಾಡು ಅಂತಾರಲ್ವಾ, ಆ ಥರ ಮತ್ತೆ 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 ಟ್ರೈ ಮಾಡಿ. ಖಂಡಿತ ಫೋಕಸ್ ಅನ್ನೋದು ಬಂದೇ ಬರುತ್ತೆ. ಸ್ನೇಹಿತರೆ, ನೀವು ಹೊಸದಾಗಿ ಮೆಡಿಟೇಷನ್ ಶುರು ಮಾಡೋರಾಗಿದ್ದರೆ ನಿಮಗೋಸ್ಕರನೇ ಈ ವಿಡಿಯೋ. ಯಾರೆಲ್ಲ ಆಲ್ರೆಡಿ ಮೆಡಿಟೇಷನ್ ಮಾಡ್ತಿದ್ದೀರೋ ತುಂಬ ಸಂತೋಷ, ಹಾಗೆಯೇ ಕಂಟಿನ್ಯೂ ಮಾಡಿ. ಮೆಡಿಟೇಷನ್ ಬಗ್ಗೆ ತುಂಬ ಜನ ತುಂಬ ಡೌಟ್ಸ್ ಕೇಳ್ತಾನೆ ಇದ್ದರು. ಹಾಗಾಗಿ ಎಲ್ಲ ಡೌಟ್ಸನ್ನು ಒಂದೇ ವಿಡಿಯೋಲಿ ಹಾಕಿ ಹೇಳಿದ್ದೀನಿ, ಓಕೆನಾ?
ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಮೆಡಿಟೇಷನ್ ಬಗ್ಗೆ ಇನ್ಫಾರ್ಮೇಷನ್ಸ್ನ ಮುಂದಿನ ವಿಡಿಯೋಲಿ ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.